ಅದ್ ಬೇರೆ ಆ ಪ್ರಾಬ್ಲಮ್ ಬೇರೆ ಆಯ್ತು. ಇವಾಗ ಯುದ್ಧ ಬೇರೆ ಆಯ್ತಲ್ಲ. ಯುದ್ಧದಿಂದ ಏನಾದ್ರು ಎಫೆಕ್ಟ್ ಆಗ್ತಿದೆಯಾ? ಯುದ್ಧದಿಂದ ಮೇಜರ್ ಆಗಿ ಏಷ್ಯನ್ ಕಂಟ್ರೀಸ್ ಅಂದ್ರೆ ನಮ್ಮ ಕಂಟ್ರಿಗಳಿಗೆ ಬಹಳ ಎಫೆಕ್ಟ್ ಆಗುತ್ತೆ. ಹ್ಮ್. ಏನಕ್ಕೆ? ಈಗ ಯು ಎಸ್ ಮಾರ್ಕೆಟ್ ಯುದ್ಧ ಮಾಡ್ತಿರೋದು, ಟ್ರಂಪೇ ಯುದ್ಧ ಮಾಡ್ತಿರೋದು ಹ್ಮ್. ಇರಾನ್ ಜೊತೆ. ಬಟ್ ಯು ಎಸ್ ಮಾರ್ಕೆಟ್ ನೋಡ್ಬೋದು ನಾವು ದಿನ ದಿನ ಮೇಲೆ ಹೋಗ್ತಾನೆ ಇದೆ, ಹ್ಮ್. ಆಲ್ ಟೈಮ್ ಮೈಯಲ್ಲಿದೆ, ಪೀಕಲ್ಲಿ ಇದಾರೆ ಅವರು. ಹ್ಮ್. ಬಟ್ ಅದೇ ನಾವು ಬೀಳ್ತಾನೆ ಇದೀವಿ. ಹ್ಮ್. ಸೊ ಯುದ್ಧ ಮಾಡ್ತಿರೋ ದೇಶನೇ ಮೇಲೆ ಹೋಗ್ತಿದೆ, ನಾವ್ ಹ್ಮ್. ಯಾಕೆ ಬೀಳ್ತಾ ಇದೀವಿ ಅಂದ್ರೆ ಹ್ಮ್. ನಾವು ಸ್ಟೇಟ್ ಆಫ್ ಫಾರ್ಮರ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ. ಹ್ಮ್. ಸೊ ನಮಗೆ ಕ್ರೂಡ್ ಏನ್ ಬರುತ್ತೋ ಅದ್ರಲ್ಲಿ 80% ಆಫ್ ಕ್ರೂಡ್ ಬರೋದು ಸ್ಟೇಟ್ ಆಫ್ ಫಾರ್ಮರ್ಸ್ ಕಡೆಯಿಂದಾನೆ. ಸೊ ನಮಗೆ ಏನೇನು ಎಕ್ಸ್ಪೋರ್ಟ್ ಆಗುತ್ತೋ ನಮ್ಮ ಇಂಡಿಯಾಗೆ ಬರೋ ಎಲ್ಲ ಎಕ್ಸ್ಪೋರ್ಟ್ ಬಿಸ್ನೆಸ್ ಮೋರ್ ದೆನ್ 50% ಸ್ಟೇಟ್ ಆಫ್ ಫಾರ್ಮರ್ಸ್ ಇಂದಾನೆ ಬರೋದು. ಹ್ಮ್. ಇವರಿಬ್ರು ಯುದ್ಧದಲ್ಲಿ ಏನ್ ಮಾಡ್ಬಿಟ್ರು, ಸ್ಟೇಟ್ ಆಫ್ ಫಾರ್ಮರ್ಸ್ ನ ಕ್ಲೋಸ್ ಮಾಡ್ಬಿಟ್ರು. ಹ್ಮ್. ಸ್ಟೇಟ್ ಆಫ್ ಫಾರ್ಮರ್ಸ್ ನ ಕ್ಲೋಸ್ ಮಾಡಿದ್ದು ಕ್ರೂಡ್ ಪ್ರೈಸ್ ಏನಾಯ್ತು ಜಾಸ್ತಿ ಆಯ್ತು. ಹ್ಮ್. ಸ್ಟೇಟ್ ಆಫ್ ವಾರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹ್ಮ್. ಬ್ರೆಂಟ್ ಕ್ರೂಡ್ ಆಯಿಲ್ ಬ್ಯಾರಲ್ಗೆ ಪರ್ ಡಾಲರ್ ಇದ್ದಿದ್ದು 60 ರುಪೀಸ್. ಹ್ಮ್. ಅದೇ ವಾರ್ ಸ್ಟಾರ್ಟ್ ಆದ್ಮೇಲೆ ಅದು 125 ತನಕ ಹೋಗಿತ್ತು. ಹ್ಮ್. ಪರವಾಗಿಲ್ಲ, ಇವಾಗ 100 ಹತ್ರ ಬಂದಿದೆ. ಹ್ಮ್. ಸೊ ಇದು ಕ್ರೂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ಬಿಡುತ್ತೆ, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಹ್ಮ್. ಸೊ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆದಾಗ ಏನಾಗುತ್ತೆ, ಇಲ್ಲಿ ಪಬ್ಲಿಕ್ ಅಲ್ಲಿ ಪೆಟ್ರೋಲ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾರೆ. ಈಗ ನೋಡ್ಬೋದು ಹ್ಮ್. ಆಲ್ರೆಡಿ 110 ತನಕ ಮಾಡ್ಬಿಟ್ಟಿದ್ದಾರೆ. Okay. 100 ಇಂದ 10% ಇನ್ಕ್ರೀಸ್ ಆಗ್ಬಿಟ್ಟಿದೆ. ಹ್ಮ್. ಸೊ ಇಷ್ಟು ಇನ್ಕ್ರೀಸ್ ಆದಾಗಿಂದ ಏನಾಗುತ್ತೆ, ಪಬ್ಲಿಕ್ಕಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಮ್. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಹಣ ದುಬ್ಬರ ಆಗುತ್ತೆ. Okay. ಇದರಿಂದ ಕಂಟ್ರಿಗಳಿಗೆ ಆಬ್ವಿಯಸ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹ್ಮ್. ವಾರಿಂದನೂ ನಾವು ಸ್ಟ್ರಗಲ್ ಪಡ್ತಾನೆ ಇದೀವಿ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಇದೇ ರೀತಿ ಕಂಟಿನ್ಯೂ ಆದ್ರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗೋದು ಒಂದ್ ಕಡೆ ಆದ್ರೆ, ಹ್ಮ್. ಸ್ಟೇಟ್ ಆಫ್ ಫಾರ್ಮರ್ಸ್ ಹಿಂಗೆ ಕ್ಲೋಸ್ ಆದ್ರೆ ನಮ್ಮ ಹತ್ರ ಪಬ್ಲಿಕ್ಕಿಗೆ ಪೆಟ್ರೋಲ್ ಕೊಡಕ್ಕೆ ನಮ್ಮ ದೇಶದಲ್ಲಿ ರಿಸರ್ವ್ ಇಲ್ಲ. ಹ್ಮ್. ಸೊ ಈಗ ಚೈನಾದಲ್ಲೆಲ್ಲ ನೋಡಿದ್ರೆ ಮಿನಿಮಮ್ 2 ಇಯರ್ಸ್ ತನಕ ಅವ್ರ ಹತ್ರ ರಿಸರ್ವ್ ಮಾಡಿದ್ದಾರೆ. ಹ್ಮ್. ಸೊ ನಮ್ಮಲ್ಲಿ ಅಟ್ಲೀಸ್ಟ್ 6 ಮಂತ್ಸ್ ಆದ್ರೂ ರಿಸರ್ವ್ ಇರಬೇಕಿತ್ತು. ಹ್ಮ್. ಬಟ್ ನಮ್ಮ ಹತ್ರ ಮ್ಯಾಕ್ಸಿಮಮ್ ಸರ್ವೇ ಆಗುವಷ್ಟು ರಿಸರ್ವ್ ಇರೋದು 1 ಮಂತ್ ಅಷ್ಟೇ. ಹ್ಮ್. 1 ಮಂತ್ ಮೇಲೆ ನಮ್ಮ ಹತ್ರ ಏನಾರ ಒಂದು ಬರ್ಲಿಲ್ಲ ಅಂದ್ರೆ, ನಿಮಗೆ ಹ್ಮ್. ಇಂಪೋರ್ಟ್ ಮಾಡ್ಕೊಂಡಿಲ್ಲ ನಾವು ಬೇರೆ ಕಡೆಯಿಂದ ಅಂದ್ರೆ, ಹ್ಮ್. ಸೊ ಅವಾಗ ನಮಗೆ ಏನಾಗುತ್ತೆ, ಗ್ರೋತ್ ಆಗಕ್ಕಾಗಲ್ಲ, ಹ್ಮ್. ನಮಗೆ ಫ್ಯೂಯಲೇ ಸಿಗಲ್ಲ, ಫ್ಯೂಯಲ್ ಕೊಡಕ್ಕೆ ಆಗಲ್ಲ ಪಬ್ಲಿಕ್ಕಿಗೆ. ಹ್ಮ್. ಸೊ ಈ ರೀಸನ್ ಇಂದ ವಾರಿಂದ ನಾವು ಬೀಳ್ತಾ ಇದೀವಿ ಅಂತ ಹೇಳ್ಬೋದು. ಬೀಳ್ತಾ ಇದ್ದೇವೆ. ಹಾಗಾದ್ರೆ ಈಗ ನನ್ಗೇನು ಗೊತ್ತಿಲ್ಲ. ಈಗ ನೀವ್ ಇಷ್ಟೆಲ್ಲ ಹೇಳಿದ್ರಿ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ. ನನಗ್ ಝೀರೋ ನಾಲೆಡ್ಜ್, ನನಗೇನು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೋತೀನಿ ನಾನು, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ವೀಕ್ಷಕರಿಗೆ. ಅಂದ್ರೆ ಯಾರು ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಏನು ಇಳಿಬೇಕು ಅಂತ ಇದ್ದವ್ರಿಗೆ ಗೊತ್ತಾಗ್ಬೇಕು. ನನ್ನ ಹತ್ರ ಈಗ ಒಂದಷ್ಟು ಅಮೌಂಟ್ ಇದೆ, ನಾನು ಅದನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ಅಂದ್ರೆ ಸ್ಟಾರ್ಟ್ ಅಪ್ ಜರ್ನಿ ನಂದು. ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಜರ್ನಿನ ಸೊ ಸ್ಟಾಕ್ ಅದಕ್ಕೆ ಮಾರ್ಕೆಟಿಂಗ್ ಅಲ್ಲಿ? ಸ್ಟಾಕ್ ಮಾರ್ಕೆಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಫಸ್ಟ್ ETF ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ, ಹ್ಮ್. ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಹ್ಮ್. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಜನಕ್ಕೆ ಗೊತ್ತಿಲ್ಲ, ಇದ್ರ ಬಗ್ಗೆ ತಿಳ್ಕೊಬೇಕು. ಟ್ರೇಡಿಂಗ್ ಬಗ್ಗೆ ತಿಳ್ಕೊಂಡ್ರೆ ದುಡ್ಡು ಕಳ್ಕೊಬಾರ್ದು. ಹ್ಮ್. ಯಾರೋ ಫೋನ್ ಮಾಡಿ ದುಡ್ಡು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ದುಡ್ಡು ಹಾಕಿ ದುಡ್ಡು ಕಳ್ಕೊಬಾರ್ದು ಅಂತಾನೆ ನಾನು ಪ್ರತಿ ಭಾನುವಾರ ಫ್ರೀಯಾಗಿ ಕ್ಲಾಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಹ್ಮ್. ಅದು ಕೂಡ ಕನ್ನಡದಲ್ಲಿ. ಹ್ಮ್. ನಮ್ಮ ಕನ್ನಡ ಜನತೆ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಎಲ್ಲಿ ಹೂಡಿಕೆ ಮಾಡಬೇಕು, ಹೂಡಿಕೆ ಮಾಡೋಕೆ ಮುಂಚೆ ಏನು ಮಾಡಬೇಕು, ಸೊ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು. ಸೊ ಇವತ್ತು ನಾವು ತಿಂಗಳಿಗೆ 10,000 ಕಟ್ಕೊಂತ ಹೋದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ 20 ವರ್ಷಕ್ಕೆ ಅದೇ 1 ಕೋಟಿ ಆಗಿರುತ್ತೆ. ಸೊ ಎಷ್ಟೋ ಜನ ಜಾಬ್ ಮಾಡ್ತಿರ್ತಾರೆ, 10,000 ಸೇವಿಂಗ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಸೊ ನನ್ನ ಹತ್ರ ಬರ್ತಿರೋ ಸ್ಯಾಲ್ರಿಲಿ 10,000 ಕಡಿಮೆನೇ ಬರ್ತಾ ಇದೆ ನನಗೆ ಅನ್ಕೊಂಡು 10,000 ಸೇವ್ ಮಾಡ್ಕೊಂತ ಹೋದ್ರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ 20 ಇಯರ್ಸ್ ಆದ್ಮೇಲೆ ಅದೇ 1 ಶೇರ್ ಆಗುತ್ತೆ. ನಮ್ಗೆ ಈಗಲೂ ಅನ್ಸುತ್ತೆ ಮುಂಚೆನೇ ಗೊತ್ತಿರೋ ನಾವು ಮಾಡ್ಕೊಂಡ್ ಬರ್ಬೋದಿತ್ತಲ್ಲ, ಈಗ ನಮಗೆ ಒಂದು ಕ್ಯಾಪಿಟಲ್ ಆಗೋದಲ್ಲ ಅಂತ. ಸೊ ಇದನ್ನೆಲ್ಲ ತಿಳ್ಕೊಬೇಕು. ಏನು ಮ್ಯೂಚುವಲ್ ಫಂಡ್ ಅಂದ್ರೆ, ಹೆಂಗ್ ವರ್ಕ್ ಆಗುತ್ತೆ. ಮ್ಯೂಚುವಲ್ ಫಂಡ್ ಅಂದ್ರೆ ಬೇಸಿಕಲಿ ಫಿನಾನ್ಷಿಯಲ್ ಮ್ಯಾನೇಜರ್ಸ್ ಇರ್ತಾರೆ. ಹ್ಮ್. ಸೊ ನಾವು ದುಡ್ಡು ಕೊಟ್ರೆ ಆ ಫಿನಾನ್ಷಿಯಲ್ ಮ್ಯಾನೇಜರ್ಸ್ ಒಳ್ಳೊಳ್ಳೆ ಕಂಪ್ನಿ ದುಡ್ಡು ಹಾಕ್ತಾರೆ. ಇಲ್ಲಿ ನಾವೇನು ಕಷ್ಟಪಡೋದಿರಲ್ಲ. ಹ್ಮ್. ನಾವು ಯಾವ ಕಂಪ್ನಿ ದುಡ್ಡು ಹಾಕೋದು, ರಿಲಯನ್ಸ್ಗೆ ಹಾಕ್ಲಾ, ಅದಾನಿ ಪೋರ್ಟ್ಸಿಗೆ ಹಾಕ್ಲಾ, ಹ್ಮ್. ಇಲ್ಲ HDFC ಬ್ಯಾಂಕಿಗೆ ಹಾಕ್ಲಾ, ಇಲ್ಲ ಸನ್ ಫಾರ್ಮಾಗೆ ಹಾಕ್ಲಾ, ಯಾವ್ದಕ್ಕಾಗ್ಲಿ ಅಂತ ನಾವು ಯೋಚನೆ ಮಾಡೋದು ಅಥವಾ ಕಷ್ಟಪಡೋದು ಇಷ್ಟೆಲ್ಲ ತಲೆನೋವೇ ಇರಲ್ಲ. ಹ್ಮ್. ಸೊ ನಾವು ದುಡ್ಡು ಕೊಟ್ರೆ ಆ ದುಡ್ಡು ಫಿನಾನ್ಷಿಯಲ್ ಮ್ಯಾನೇಜರ್ಗೆ ಹೋಗುತ್ತೆ. ಹ್ಮ್. ಆ ಫಿನಾನ್ಷಿಯಲಿ ಫಂಡ್ ಮ್ಯಾನೇಜರ್ ಯಾರು ಇರ್ತಾರೋ ಅವ್ರು ಒಳ್ಳೊಳ್ಳೆ ಕಂಪ್ನೀಸಿಗೆ ದುಡ್ಡು ಹಾಕ್ತಾರೆ. ಹ್ಮ್. ಸೊ ಬೇಸಿಕಲಿ ಇಲ್ಲಿ ಫಂಡ್ ಮ್ಯಾನೇಜರ್ ನಮ್ಮ ದುಡ್ಡನ್ನು ಆಟ ಆಡಿಸ್ತಿರ್ತಾರೆ. ಹ್ಮ್. ಅದರಿಂದ ರಿಟರ್ನ್ಸ್ ಅಲ್ಲಿ ಅವ್ರು ಸ್ವಲ್ಪ ತಗೊಂಡು ನಮಗೆ ಸ್ವಲ್ಪ ಕೊಡ್ತಿರ್ತಾರೆ. ಹ್ಮ್. ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಈ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಹೆಂಗೆ ಜರ್ನಿ ಸ್ಟಾರ್ಟ್ ಮಾಡೋದು ಮ್ಯೂಚುವಲ್ ಫಂಡ್ ಅಲ್ಲಿ, ಹ್ಮ್. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನ ಹೆಂಗ್ ಮಾಡೋದು ಅಂತ ತೋರಿಸ್ಬೇಕು, ತಿಳಿಸ್ಬೇಕು. ಪ್ರತಿಯೊಬ್ರು SIP ಅನ್ನೋದು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ರು ಮಾಡಬೇಕು. ಅದು ತುಂಬಾ ಈಸಿ ಅಂತ ಅನ್ಬೋದು ಮಾಡೋದು, ಅಂಡ್ ತುಂಬಾ ಸೇಫೆಸ್ಟ್ ಅಂತ ಅನ್ಬೋದು, ಹ್ಮ್. ಒಳ್ಳೆ ರಿಟರ್ನ್ಸ್ ಕೂಡ ಅಂತ ಅನ್ಬೋದು ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಆಗಕ್ಕೆ. ಹ್ಮ್. ಸೊ ಆ SIP ಅಂದ್ರೆ ಏನು, ಲಂಸಮ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದ್ರೆ ಏನು, ಯಾವ ಫಂಡ್ ಮ್ಯಾನೇಜರ್ ಬೆಸ್ಟ್. ಸೊ ಈಗ ಮ್ಯೂಚುವಲ್ ಫಂಡ್ಗೆ ಫಂಡ್ ಮ್ಯಾನೇಜರ್ ದುಡ್ಡು ಕೊಡ್ತೀವಿ, ಆ ಫಂಡ್ ಮ್ಯಾನೇಜರ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫ್ರೀಯಾಗಿ ಯಾಕೆ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು ಕ್ಲಾಸಸ್? ಫ್ರೀಯಾಗಿ ಯಾಕೆ ಕೇಳ್ಕೊಡ್ಬೇಕು ಅದು ಅಂತ ಕೂಡ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಜೊತೆಗೆ ಎಷ್ಟು ಜನಕ್ಕೆ ಕ್ಲಾಸ್ ಮಾಡ್ತೀರಾ ಪರ್ ಅಂದ್ರೆ ಒಂದು ಭಾನುವಾರ? ಒಂದು ಭಾನುವಾರ ಮಿನಿಮಮ್ 20 ಮೆಂಬರ್ಸ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಹ್ಮ್. ಸೊ ಈ 20 ಮೆಂಬರ್ಸ್ಗೆ ನಾನು ಏನಕ್ಕೆ ಕ್ಲಾಸ್ ಉದ್ದೇಶ ಮಾಡಿದೆ, ಅಲ್ಲಿ ಬಂದವ್ರು ಎಷ್ಟೋ ಜನ ಹೇಳ್ತಾರೆ, ಸೊ ಯಾರೋ ಫೋನ್ ಮಾಡ್ಬಿಡ್ತಾರೆ, ಸರ್ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ದುಡ್ಡು ಅಂತ ಹೇಳ್ತಾರೆ, ಅವ್ರಿಗೆ 1-2 ಲಕ್ಷ ಕೊಟ್ಬಿಟ್ವಿ, ಅಷ್ಟು ಕಳ್ಕೊಂಡ್ಬಿಟ್ವಿ, ಇಷ್ಟು ಕಳ್ಕೊಂಡ್ಬಿಟ್ವಿ. ಸೊ ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಸಕ್ಕೆ ನಾನು ಬಂದಿದ್ದು. ಅಂಡ್ ಪ್ರತಿಯೊಬ್ರು ನಾವು ಈಗ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಹೇಳ್ಬೋದು. ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಹೈಸ್ಕೂಲ್ಗಳಲ್ಲೇ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಫಂಡ್ ಮ್ಯಾನೇಜರ್ ಅಂದ್ರೆ ಏನು ತಿಳಿಸ್ಬೇಕು. ಯಾವತ್ತು ಒಂದು ಕಾಲೇಜಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ನಮಗೆ ಗೊತ್ತಾಗಿದ್ದು ನಾವು ಭಾಳ ಲೇಟಾಗಿ ಗೊತ್ತಾಯ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಅವ ಸೇವಿಂಗ್ಸ್ ಮಾಡೋಕ್ಕೆ ಇದೆಲ್ಲ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಈ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಇಲ್ಲಿ ಫಂಡ್ ಮ್ಯಾನೇಜರ್ ದುಡ್ಡು ಕೊಡ್ತೀವಿ, ಆ ಫಂಡ್ ಮ್ಯಾನೇಜರ್ ನಮ್ಮ ದುಡ್ಡನ್ನ ಸೇವ್ ಮಾಡ್ತಾನೆ. ಈಗ ಎಷ್ಟೋ ಜನ PUC ಓದ್ತಾ ಇರ್ತಾರೆ,
ಅವ್ರು ಮಂತ್ಲಿ ಒಂದು 2000 ಅವ್ರ ಹೆಸರು ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅವ್ರಿಗೆ ಕೊಡೋ ಪಾಕೆಟ್ ಮನಿ, ನಿಮಗೆ ಪಾಕೆಟ್ ಮನಿ ಕೊಡಲ್ಲ, ನಾನು 2000 ಅಷ್ಟು ಸೇವಿಂಗ್ಸ್ ಮಾಡ್ತೀನಿ ನಿಮ್ಮ ಹೆಸರಲ್ಲಿ ಅಂತ 2000 ಸೇವಿಂಗ್ಸ್ ಮಾಡ್ತವ್ರೆ. ಅವ್ರಿಗೆ 16-17 ಇಯರ್ಸ್ ಇರುತ್ತೆ ಅವ್ರು PUC ಓದ್ಬೇಕಾದ್ರೆ. ಅವ್ರಿಗೆ ಒಂದು 25 ಇಯರ್ಸ್, ವಿತಿನ್ 5 to 10 ಇಯರ್ಸ್ ಅಲ್ಲಿ ಆ ಕಟ್ಟಿರೋ ದುಡ್ಡು ಗ್ರೋತ್ ಆಗಿರುತ್ತೆ. ನೆಕ್ಸ್ಟ್ ಅವ್ರು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ರ ಪೇರೆಂಟ್ಸ್ ಆ ದುಡ್ಡೇ ತೆಗೆದುಕೊಡ್ಬೋದು. ಸೊ ಅದ್ರ ಇನ್ವೆಸ್ಟ್ಮೆಂಟ್ ಮಾಡಿ, ಈಗ ಎಷ್ಟೋ ಚಿಟ್ ಫಂಡ್ಸ್ ಅಂತ ಹೋಗ್ಬಿಟ್ಟು ಇಲ್ಲ FD ಅಂತ ಹೋಗ್ಬಿಟ್ಟು ಏನೇನೋ ಇನ್ವೆಸ್ಟ್ ಮಾಡಿದೆ. ಚಿಟ್ ಫಂಡ್ಸ್ ಅಂತ ಎಷ್ಟೋ ಜನ ದುಡ್ಡೇ ಕಳ್ಕೊಂಡ್ಬಿಟ್ಟಿದ್ದಾರೆ, ಫ್ರೆಂಡ್ಸ್ಗಳನ್ನ ನಂಬಿ ಚಿಟ್ ಫಂಡ್ಸ್ ಆಗ್ತೀವಿ ಅಂತ. ಗೊತ್ತು ನನಗೆ, ನೋಡಿದೀನಿ. ಅದ್ರ ಬದಲು ಅದನ್ನೆಲ್ಲದಕ್ಕಿಂತ ಮ್ಯೂಚುವಲ್ ಫಂಡ್, ಇದಕ್ಕೆಲ್ಲ ಯಾರು ರೆಗ್ಯುಲೇಟರ್? ಸೆಬಿ ರೆಗ್ಯುಲೇಟ್ ಮಾಡ್ತಾ ಇದನ್ನ. ಸೊ ಈಗ ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತೀರಾ, ಎದುರುತ್ತಿಲ್ಲ ನೀವು. ಯಾಕೆ? ಬ್ಯಾಂಕ್ ನಂಬ್ತಿಲ್ಲ ನೀವು, RBI ನಂಬ್ತಿದ್ದೀರಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶದ ಎಲ್ಲಾ ಬ್ಯಾಂಕ್ಗಳನ್ನ ರೆಗ್ಯುಲೇಟ್ ಮಾಡ್ತಿದೆ. ಸೊ ಈ ಬ್ಯಾಂಕ್ ಅಲ್ಲಿ ನಮಗೆ ಏನೋ ಪ್ರಾಬ್ಲಮ್ ಇದ್ರೆ ನಮಗೆ ರಿಸರ್ವ್ ಬ್ಯಾಂಕ್ ಇದೆ, ಕ್ಲಿಯರ್ ಮಾಡ್ಕೊಡುತ್ತೆ, ನಮ್ ದುಡ್ಡು ಸೇಫ್ ಅಂತ ಅಂತೀವಿ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ನ ಸೆಬಿ ರೆಗ್ಯುಲೇಟ್ ಮಾಡ್ತಿದೆ. ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ರೆಗ್ಯುಲೇಟ್ ಮಾಡ್ತಿರೋದ್ರಿಂದ ನಾವ್ ಯಾವ್ದೇ ರೀತಿ ಎದುರಂಗಿಲ್ಲ. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರುತ್ತೆ. ನಮ್ ದುಡ್ಡು ಸೇಫ್ ಇರುತ್ತೆ. ನಮ್ ದುಡ್ಡಿಗೆ ಏನೋ ಪ್ರಾಬ್ಲಮ್ ಆದ್ರೆ ನಾವು ಸೆಬಿ ಹತ್ರನೇ ಕಂಪ್ಲೇಂಟ್ ಮಾಡಕ್ ರೈಸ್ ಮಾಡಕ್ ಹೋಗೋದು. ಸೊ ಇಲ್ಲಿ ಏನು ಎದುರು ತರ ಬ್ಯಾಂಕ್ ಅಲ್ಲಿ ಹೆಂಗ್ ದುಡ್ಡು ಇರುತ್ತೋ ಇಲ್ಲೂ ದುಡ್ಡು ಇರುತ್ತೆ. ಸೊ ಇಲ್ಲಿ ನಾವು ಚೆಕ್ ಮಾಡ್ತಾ ಇರ್ಬೋದು ನಮ್ ದುಡ್ಡು ಎಷ್ಟು ಗ್ರೋತ್ ಆಗಿದೆ, ಏನಾಗಿದೆ, ಮಂತ್ಲಿ ಎಷ್ಟು ಕಟ್ ಆಗ್ತಿದೆ, ಯಾವ ಫಂಡ್ ಮ್ಯಾನೇಜರ್ ಕೊಟ್ಟಿದೀವಿ ಅಂತ. ಬೇಸಿಕಲಿ ಯಾವ ಫಂಡ್ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವ್ದಾವ್ದೋ ಫಂಡ್ ಮ್ಯಾನೇಜರ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ 5 years ಆದ್ರೂ ಗ್ರೋತ್ ಆಗಲ್ಲ. ಸೊ ಫ್ರೀ ಆಗಿ ಫಂಡ್ ಮ್ಯಾನೇಜರ್ ನ ಹೇಳ್ಕೊಡ್ಬೇಕು ಯಾರು ಸೆಲೆಕ್ಟ್ ಮಾಡೋದು ಅಂತಾನೆ ನಾನು ಭಾನುವಾರ ಕ್ಲಾಸ್ ಮಾಡ್ತಾ ಇರೋದು. ಫ್ರೀ ಆಗಿ ಯಾವ ಫಂಡ್ ಮ್ಯಾನೇಜರ್ ಬೆಸ್ಟ್, ಯಾವ ಫಂಡ್ ಮ್ಯಾನೇಜರ್ ನ ಸೆಲೆಕ್ಟ್ ಮಾಡಿದ್ರೆ ಗ್ರೋತ್ ಆಗ್ತೀವಿ, ನಾವು ಹೆಂಗೆ ಸೆಲೆಕ್ಟ್ ಮಾಡೋದು, ಯಾವ್ದು ಕ್ರೈಟೀರಿಯಾ ಮೇಲೆ ನಾವು ಇದೇ ಫಂಡ್ ಮ್ಯಾನೇಜರ್ ಬೆಸ್ಟ್ ಅಂತ ತಿಳ್ಕೊಳ್ಳೋದು, ಯಾವ್ಯಾವ ಕ್ರೈಟೀರಿಯಾ ಮೇಲೆ ಲಾರ್ಜ್ ಕ್ಯಾಪ್ ಬೆಸ್ಟಾ, ಮಿಡ್ ಕ್ಯಾಪ್ ಬೆಸ್ಟಾ, ಸ್ಮಾಲ್ ಕ್ಯಾಪ್ ಬೆಸ್ಟಾ. ಒಂದೊಂದು ಕ್ಯಾಪ್ ಅಲ್ಲೂ ಒಂದೊಂದ್ ತರ ಫಂಡ್ಸ್ ಮ್ಯಾನೇಜರ್ಸ್ ಇದಾರೆ. ಸೊ SBI ಫಂಡ್ ಮ್ಯಾನೇಜರ್ಸ್ ಇದಾರೆ, HDFC ಫಂಡ್ ಮ್ಯಾನೇಜರ್ ಇದಾರೆ, ಆಕ್ಸೆಸ್ ಅವ್ರು ಇದಾರೆ, ನಿಪಾನ್ ಅವ್ರು ಇದಾರೆ. ಸೊ ಇವರಲ್ಲಿ ಯಾರು ಬೆಸ್ಟ್ ಅಂತ ಫ್ರೀ ಆಗಿ ತಿಳಿಸ್ಬೇಕು ಅಂದ್ರೆ ಭಾನುವಾರ ಕ್ಲಾಸ್ ಮಾಡಿ. ಸೊ ಜನಕ್ಕೊಂದು ಒಳ್ಳೇದಾಗ್ಲಿ, ಒಳ್ಳೆ ಹೂಡಿಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ರು ಆದಷ್ಟು ತಿಂಗ್ಳಿಗೆ ಒಂದು 10,000 ಬೇಡ, ಅಟ್ಲೀಸ್ಟ್ ಇವಾಗ ಜಾಬ್ ಜನಗಳು ಒಂದು 5,000 ಸೇವಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಲಿ. ಎಷ್ಟೋ ಗ್ರೋತ್ ಆಗ್ತಾರೆ. ಸೊ ಸುಮ್ನೆ ದುಡ್ಡು ಜಾಸ್ತಿ ಆಗ್ತಿದೆ ಅಂತ ಲೋನ್ ಮಾಡ್ಕೊಳ್ಳೋ ಬದಲು ದುಡ್ಡು ಜಾಸ್ತಿ ಆದಾಗ ಸೇವಿಂಗ್ಸ್ ಮಾಡ್ಕೊಂಡ್ರೆ ಫಿನಾನ್ಷಿಯಲಿ ಗ್ರೋತ್ ಆಗ್ತಾರೆ ಅಂತ ಹೇಳ್ಬೋದು. ನಿಮ್ ಪ್ರಕಾರ ಈಗ ಲೋಯೆಸ್ಟ್ ಬಜೆಟ್ ಅಂದ್ರೆ ಎಷ್ಟರಿಂದ ಇನ್ವೆಸ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟಿಂಗ್? ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ETF ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಒಂದೊಂದು ETF, ಈಗ IT ETF ಅಂದ್ರೆ ITBs ಅಂತ ಕರಿತೀವಿ. ITBs ದುಡ್ಡು ಹಾಕಿದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವನೆಲ್ಲ IT ಕಂಪ್ನಿಗಳಿಗೆ ಹಾಕ್ತಾನೆ. ಈಗ ನಾನೇ IT ಒಳ್ಳೇದು ಅಂತ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ನಾನು TCS ಗೆ ಹಾಕ್ಲಾ, ಇನ್ಫೋಸಿಸ್ ಹಾಕ್ಲಾ, ವಿಪ್ರೋಗ್ ಹಾಕ್ಲಾ, ಯಾವ್ದಿಗೆ ಹಾಕ್ಲಾ, HCL ಟೆಕ್ಕಿಗೆ ಹಾಕ್ಲಾ, ನನಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಯಾವ್ದಿಗೂ ಹಾಕ್ಬಿಡ್ತೀನಿ. ನಾನ್ ಹಾಕಿರೋ ಕಂಪ್ನಿ ಬಿಟ್ಟು ಬೇರೆ IT ಎಲ್ಲ ಮೇಲೆ ಪರ್ಟಿಕ್ಯುಲರ್ ನಾಲೆಡ್ಜ್ ಬೇಕಲ್ಲ, ಪರ್ಟಿಕ್ಯುಲರ್ ನಾಲೆಡ್ಜ್ ಬೇಕು. ಅದಕ್ಕೆ ಏನ್ ಮಾಡ್ಬೇಕು, BC ಹಾಕ್ಬಿಡ್ಬೇಕು. BC ಹಾಕಿದಾಗ ಏನಾಗುತ್ತೆ, ಫಂಡ್ ಮ್ಯಾನೇಜರ್ ಇರುತ್ತೆ. ಸೊ ಇಲ್ಲಿನ ದುಡ್ಡು ಫಂಡ್ ಮ್ಯಾನೇಜರ್ಗೆ ಹೋಗುತ್ತೆ. ಸೊ ಆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ನಮ್ ದುಡ್ಡನ್ನ ತಗೊಂಡು ಎಲ್ಲಾ ಕಂಪ್ನಿಗಳಲ್ಲೂ ಹಾಕ್ತಾನೆ. ಎಲ್ಲಾ ಕಂಪ್ನಿಗೂ ಸೇಮ್ ಆಗ್ತಾನ. ನಾನು 1,000 ಕೊಟ್ಟ ಅಂದ್ರೆ ಎಲ್ಲಾ ಕಂಪ್ನಿಗೂ ಡಿವೈಡ್ ಮಾಡ್ಬಿಟ್ಟು ಅದು 100 ರೂಪಾಯಿ ಅಂತ 10 ಕಂಪ್ನಿ ಹಾಕ್ತಾನೆ, ಹಂಗ ಹಾಕಲ್ಲ. ಫಂಡ್ ಮ್ಯಾನೇಜರ್ ಅಲ್ಲಿ ಅವನು ವರ್ಕ್ ಮಾಡ್ತಾನೆ. ಅವನಿಗೆ ಯಾವ ಕಂಪ್ನಿ ಬೆಸ್ಟ್ ಅಂತಾನೋ ಅದ್ರಲ್ಲಿ ನೀವು ಹೂಡಿಕೆ ಮಾಡೋ ದುಡ್ಡಲ್ಲಿ ಬೆಸ್ಟ್ ಅನ್ನೋ ಕಂಪ್ನಿಗೆ ಜಾಸ್ತಿ ದುಡ್ಡು ಹಾಕ್ಬಿಡ್ತಾನೆ. ವರ್ಸ್ಟ್ ಅನ್ನೋ ಕಂಪ್ನಿಗಳು ಸ್ವಲ್ಪ ಹಾಕಿರ್ತಾನೆ. ಇನ್ನೂ ವರ್ಸ್ಟ್ ಅನ್ಸ್ರೆ ಅವ್ನು ಹಾಕೋದೇ ಇಲ್ಲ. ಸೊ ಇಲ್ಲಿ ಫಂಡ್ ಮ್ಯಾನೇಜರ್ ಗೊತ್ತಿರುತ್ತೆ, ಯಾಕಂದ್ರೆ ಫಂಡ್ ಮ್ಯಾನೇಜರ್ ಒಬ್ಬ ಕಾಮನ್ ಮ್ಯಾನ್ ಅಲ್ಲ. ಈಗ ನಾನ್ ಫಂಡ್ ಮ್ಯಾನೇಜರ್ ಆಗ್ಬೇಕಂದ್ರೆ ಆಗಕ್ಕಾಗಲ್ಲ. ಫಂಡ್ ಮ್ಯಾನೇಜರ್ ಸರ್ಟನ್ ರೂಲ್ಸ್ ಇದೆ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, CA CMA ಮಾಡಿರ್ಬೇಕು, ಅಂಡ್ ಅದೇ ರೀತಿ ಒಂದು 5 years ಮೇಲೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇಷ್ಟೆಲ್ಲ ಎಕ್ಸಾಮ್ಸ್ ಇರುತ್ತೆ, ಅದಾದ್ಮೇಲೆ ಇಂಟರ್ವ್ಯೂಸ್ ಇರುತ್ತೆ. ಸೊ ಈ ತರದಷ್ಟೇ ಫಂಡ್ ಮ್ಯಾನೇಜರ್ ಆಗಕ್ಕಾಗೋದು. ಅಂಡ್ ಒಂದೊಂದು ಕಂಪ್ನಿಯಲ್ಲಿ 200 ಮೆಂಬರ್ಸ್ ಫಂಡ್ ಮ್ಯಾನೇಜರ್ ಇರ್ತಾರೆ. ಅವ್ರ ವರ್ಕೆ ಯಾವ ಕಂಪ್ನಿ ಬೆಸ್ಟ್. ಈಗ ಬೇಸಿಕಲಿ ಹೇಳ್ಬೇಕಂದ್ರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬರುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಫಂಡ್ ಮ್ಯಾನೇಜರ್ಸ್ಗೆ ಬರಕ್ಕೂ ಮುಂಚೆ ಹಿಂಗೆ ಆಗತ್ತೆ ಅಂತ ಗೊತ್ತಿರುತ್ತೆ. ಸೊ ಆದ್ರಿಂದ ಫಂಡ್ ಮ್ಯಾನೇಜರ್ಸ್ ನಂಬಿ ದುಡ್ಡು ಕೊಟ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಬೇಸಿಕಲಿ ನೀವು ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಮ್ಯೂಚುವಲ್ ಫಂಡ್ಸ್ SIP ಅಂದ್ರೆ 500 rupees ಇಂದ ಸ್ಟಾರ್ಟ್ ಮಾಡ್ಬೋದು. SIP ಕಟ್ಟೋದಾದ್ರೆ, ಸೊ ಅದೇ ETF ಹಾಕ್ತೀನಿ ನಾನು ಅಂದ್ರೆ 1,000 rupees ಇಂದ ಮಂತ್ಲಿ ಸ್ಟಾರ್ಟ್ ಮಾಡ್ಬೋದು. ಒಂದು ಲಾಂಗ್ ಟರ್ಮ್ ನಾನೇ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತೀನಿ ಅಂದ್ರೆ ಒಂದು 10,000 ಇಟ್ಕೊಂಡು ನಿಮ್ಮ ಜರ್ನಿನ ಒಳ್ಳೊಳ್ಳೆ ಕಂಪ್ನಿಗೆ 2,000 3,000 ಈಗ 2,000 ಅಂದ್ರೆ ಒಂದು 5 ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ 5 ಕಂಪ್ನೀಸ್ ಅಲ್ಲಿ ಹೆಂಗ್ ಗ್ರೋತ್ ಆಗ್ತಿದೆ, ಏನಾಗ್ತಿದೆ ಅಂತ ತಿಳ್ಕೊಂಡು ನಿಮಗೆ ಹೆಂಗ್ ಗ್ರೋತ್ ಆಗ್ತಿದೆ ಅಂತ ಗೊತ್ತಾದಾಗ ಕ್ಯಾಪಿಟಲ್ ನ ರೈಸ್ ಮಾಡ್ಕೊಂತ ಆಡ್ ಮಾಡ್ಕೊಂತ 10 ಇಂದ 50 ಹೋಗ್ತೀರಾ, 50 ಇಂದ 1 lakh ಹೋಗ್ತೀರಾ. ಅವಾಗ ನಿಮ್ ಮಾರ್ಕೆಟ್ ರಿಯಾಲಿಟಿ ಯಾವಾಗ ಅರ್ಥ ಆಗುತ್ತೋ ಅವಾಗ ಜಾಸ್ತಿ ದುಡ್ಡು ಆಗ್ತಾರೆ. ಹಾಗಾದ್ರೆ ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಸಾಕಷ್ಟು ಜನ ಟ್ರ್ಯಾಪ್ ಆಗ್ತಾರೆ, ಗೊತ್ತಾ? ಯಾಕೆ ಆಗ್ತಾರೆ ಹಾಗಾದ್ರೆ? ಟ್ರ್ಯಾಪ್ ಆಗಕ್ಕೆ ಮೇನ್ ರೀಸನ್ ಏನಂತ ಹೇಳ್ಬೋದು ಅಂದ್ರೆ, ಫಸ್ಟ್ ಇದಕ್ಕೆ ಸೆಬಿ ಮೇನ್ ರೂಲ್ಸ್ ತಗೊಬೇಕು. ಈ ಕಾಲ್ಸ್ಗಳು ಅಂತ ಹೇಳ್ತೀವಿ ನಾವು, ಕಾಲ್ಸ್ ಕೊಡ್ತಾರೆ ಅಂತ. ಈ ಕಾಲ್ಸ್ಗಳಿಂದನೇ ಟ್ರ್ಯಾಪ್ ಆಗ್ತಿರೋದು. ಸೊ ಸ್ಕ್ಯಾಮ್ ಕಾಲ್ಸ್ ಬರುತ್ತೆ. ಏನಂತಾರೆ ಜನಕ್ಕೆ, ಸೊ ಸರ್ ನಾವು ಕಾಲ್ಸ್ ಕೊಡ್ತೀವಿ, ನಾವ್ ಹೇಳೋ ಕಂಪ್ನಿಗಳಿಗೆ ದುಡ್ಡು ಹಾಕ್ಬಿಡಿ, ನೀವು ಹೇಳೋ ಕಂಪ್ನಿಗೆ ನೀವು ದುಡ್ಡು ಹಾಕಿದ್ರೆ ಸೊ ನಾವ್ ಮೇಲೋಗುತ್ತೆ ಅಂತ ಹೇಳ್ತೀವಿ, ಮೇಲೋಗುತ್ತೆ ಅಂತ ದುಡ್ಡು ಹಾಕಿ, ಕೆಳಗ್ ಬೀಳುತ್ತೆ ಅಂತ ಹೇಳ್ತೀವಿ, ಕೆಳಗ್ ಬೀಳುತ್ತೆ ಅಂತ ದುಡ್ಡು ಹಾಕಿ. ಈ ತರ ಹಾಕಿದ್ರೆ ನೀವು 2 ಲಕ್ಷಕ್ಕೆ ತಿಂಗಳಿಗೆ 1 ಲಕ್ಷ ಮಾಡ್ಬಿಡು ಸರ್ ಅಂತ. ಹೌದಾ, ಹಿಂಗೆಲ್ಲ ವರ್ಕ್ ಆಗತ್ತಾ ಅಂತ ಜನ ಥಿಂಕ್ ಮಾಡ್ತಾರೆ.
ಜನ ಫಸ್ಟಿಗೆ ಒಪ್ಕೊಂಡಿಲ್ಲ ಅವ್ರ ಹತ್ರ ಕನ್ವಿನ್ಸ್ ಮಾಡ್ತಾರೆ. ಮಾರ್ಕೆಟಿಂಗ್ಗೆ ಅವ್ರದ್ದು ಆ ಥರ ಇರುತ್ತೆ. ಜನ ಯಾವತ್ತೂ ಕೂಡ ದುಡ್ಡಿನ ವಿಷಯ ಬಂದಾಗ ಪಾಸಿಟಿವ್ ಥಿಂಕ್ ಮಾಡ್ತಾ ಹೊರತು ನೆಗೆಟಿವ್ ಯಾರು ಥಿಂಕ್ ಮಾಡಲ್ಲ. 1 ಲಕ್ಷ ಬಂದ್ಬಿಟ್ರೆ ಏನು ಮಾಡೋದು, 1 ಲಕ್ಷ ಬಂದ್ಬಿಟ್ರೆ ಹೆಂಗೆಲ್ಲ ಯೂಸ್ ಮಾಡ್ಕೊಬೋದಲ್ಲ, ಇವತ್ತು ತಿಂಗ್ಳಿಗೆ 1 ಲಕ್ಷ ಎಷ್ಟು ಒಳ್ಳೇದು, ಆರಾಮಾಗಿರ್ಬೋದಲ್ಲ ಲೈಫಲ್ಲಿ ಥಿಂಕ್ ಮಾಡ್ತಾರೆ ಅಂದ್ಬಿಟ್ರೆ ಹೆಂಗ್ ಬರತ್ತೆ ಇಷ್ಟು ಈಸಿಯಾಗಿ. ಇದು ಕಳ್ಕೊಂಡ್ಬಿಟ್ರೆ ನಾನು ಏನು ಮಾಡಲಿ, ಕಳ್ಕೊಂಡ್ರೆ ನಾನು ಕಷ್ಟಪಟ್ಟರೆ ದುಡ್ಡು ಹೋಯ್ತು ಅಂತ ಯಾರು ಥಿಂಕ್ ಮಾಡಲ್ಲ. ಸೊ ನಂಬಿಡ್ತಾರೆ, ಆಮೇಲೆ ದುಡ್ಡು ಕಳ್ಕೊಂತಾರೆ. ಸೊ ಏನಕ್ಕೆ ಅಂದರೆ ಅವ್ರಿಗೆ ದುಡ್ಡು ಆಸೆ ಇತ್ತು, ಅವ್ರ ಆಸೆಯಿಂದನೇ ಅವ್ರು ಕಳ್ಕೊಳ್ಳೋದು. ಬಟ್ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ, ಒಂದು 10 ಜನಕ್ಕೆ ಮೇಲೋಗುತ್ತೆ ಅಂತ ಹೇಳ್ತಿರ್ತಾರೆ, ಒಂದು 10 ಜನಕ್ಕೆ ಕೆಳಗೆ ಬೀಳುತ್ತೆ ಅಂತ ಇರ್ತಾನೆ. ಎರಡನ್ನೂ ಹೇಳ್ತಿರ್ತಾರೆ ಅವರು. ಮೇಲೋದಾಗ ಈ ಕಡೆ ಇರೋರಿಗೆ ನಾನು ಹೇಳ್ದಂಗೆ ಆಯ್ತು ಅಂತ ಇವ್ರಿಗೆ ಖುಷಿ ಪಡಿಸ್ತಾರೆ, ಕೆಳಗೆ ಬಿದ್ದಾಗ ನಾನು ಹೇಳ್ದಂಗೆ ಆಗಿಲ್ಲ ನೆಕ್ಸ್ಟ್ ಟ್ರೇಡಲ್ಲಿ ಮಾಡ್ಕೊಡ್ತೀನಿ ಅಂತ ಇವರಿಗೆ ಇದು ಪಾಸಿಟಿವ್ ಮೋಡ್ ಕೊಡ್ತಾರೆ. ಸೊ ಕಳ್ಕೊಂಡಾಗ ಏನು ಹೇಳ್ತಾರೆ, ಇನ್ನೂ ದುಡ್ಡು ತಾನೆ ರಿಕವರಿ ಆಗುತ್ತೆ ಸರ್, ಮಾರ್ಕೆಟ್ ಅಂದ್ರೆ ಹೆಂಗೆ, ನಾಳೆ ರಿಕವರಿ ಆಗುತ್ತೆ, ನಾಳೆ ರಿಕವರಿ ಆಗುತ್ತೆ ಅಂತಾರೆ. ಸೊ ಇದರಲ್ಲಿ ಜನ ಟ್ರ್ಯಾಪ್ ಆಗ್ಬಿಟ್ಟು ಕಾಲ್ಸ್ಗಳು ತೊಗೊಂಡು ಅರ್ಜೆಂಟ್ಲಿ ಮನೆ ದುಡ್ಡು ಮಾಡೋಕ್ಕೆ. ಸೊ ಇವತ್ತು ಹೇಳ್ತೀನಿ ನಾನು, ಏನಂತಾರೆ ನಮ್ಮ ಜನಕ್ಕೆ, ಯಾರಾದರೂ ನಿಮ್ಮ ಹತ್ರ ಬಂದು 10% ಮಾಡ್ಕೊಡ್ತೀನಿ ದುಡ್ಡು ಕೊಡಿ ಅಂದರೆ ಅದು 100% ಫೇಕ್ ಅಂದ್ರೆ ಅರ್ಥ. ಯಾರೂ ನಿಮ್ಮ ಹತ್ರ ಬಂದು ಆ ಥರ ಕೇಳಲ್ಲ ದುಡ್ಡನ್ನ. ಯಾಕೆ ಅಂದರೆ ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದ್ದು ದುಡ್ಡು ಮಾಡ್ತೀನಿ ಅಂದರೆ ಅವರೇ ಮನೇಲಿ ಕೂತ್ಕೊಂಡು ದುಡ್ಡು ಮಾಡ್ತಾರೆ, ನಿಮಗೆ ದುಡ್ಡು ಕೊಡಿ ಅಂತ ಕೇಳಲ್ಲ. ಈ ಟ್ರ್ಯಾಪಿಗೆ ಒಳಗಾಗಬೇಡಿ. ಯಾರಿಗೂ ಫ್ರೀಯಾಗಿ ದುಡ್ಡು ಮಾಡ್ಕೊಡಲ್ಲ, ಯಾರಿಗೂ ಫ್ರೀಯಾಗಿ ಕಾಲ್ಸ್ ಕೊಡಲ್ಲ. ಗೌರ್ಮೆಂಟ್ ಕಡೆಯಿಂದ ರೂಲ್ಸೇ ಇದೆ, ಕಾಲ್ಸ್ ಕೊಡಂಗೇ ಇಲ್ಲ ಅಂತ. ಆದ್ರಿಂದ ಕಲ್ತ್ಬಿಟ್ಟು ಮಾಡಿ. ಒಳ್ಳೊಳ್ಳೆ ಕೋಚಿಂಗ್ಗಳಿದ್ದಾವೆ, ಅಲ್ಲಿ ಕಲ್ತಿ ಮಾಡೋದ್ರಿಂದ ಒಳ್ಳೇದು. ಯಾರನ್ನೋ ನಂಬಿ ನೀವೇ ಕಲ್ತ ಅದಕ್ಕೆ ಒಂದು ಅರ್ಥನೇ ಇರುತ್ತೆ. ಏನಾರ ಕಲಿತೀರ ಕಳೆದಿರೋ ದುಡ್ಡಿಂದ. ಯಾರನ್ನೋ ನಂಬಿ ಕಳೆದ್ಬಿಟ್ರೆ ನೀವು ನಂಬಿದ್ದು ಹೋಯ್ತು ಅಷ್ಟೇ, ನೀವು ಮೋಸ ಹೋದ್ರೆ ಅಷ್ಟೇ. ಅದ್ ಬಿಟ್ರೆ ಅದರಿಂದ ನಿಮಗೆ ಏನು ಲೆಸನ್ ಸಿಕ್ಕಿರಲ್ಲ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ? ಈ ಫೀಲ್ಡ್ ಅಲ್ಲಿ ನಾನು ಫಸ್ಟ್ ಬಂದಿದ್ದು ಕೋವಿಡ್ 2019 ಅಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಬೆಲ್ಲಿಗೆ. ಕೋವಿಡ್ ಅಲ್ಲಿ ಮಾರ್ಕೆಟ್ ನೋಡ್ತಾ ಇದ್ವಿ, ಬಟ್ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ. ಏಜು ಚಿಕ್ಕದು, ಅಮೌಂಟ್ ಅಷ್ಟೊಂದಿರಲಿಲ್ಲ. ಹಿಂಗೆ ಏನು ಅಂತ ನೋಡ್ತಾ ಇದ್ವಿ, ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಬೋದು. ಬಟ್ ಕೋವಿಡ್ ತರ ಆಪರ್ಚುನಿಟಿ ಇವತ್ತು ನಾಳೆ ಬರುತ್ತೆ ಅಂತಾನೆ ವೇಟ್ ಮಾಡ್ತಾ ಇದೀವಿ. ಸೊ ನಾನು 2021 ಇಂದ ಫುಲ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ 21, 22 ತುಂಬಾ ಸ್ಟ್ರಗಲ್ ಆಗುತ್ತೆ. 21 ತುಂಬಾ ಸ್ಟ್ರಗಲ್, 22 ಓಕೆ ಆಗುತ್ತೆ. ಸೊ 23, 24 ಅಲ್ಲಿ 23 ಸ್ವಲ್ಪ ಚೆನ್ನಾಗಿ, 24 ತುಂಬಾ ಚೆನ್ನಾಗುತ್ತೆ. ಸೊ 25 ಓಕೆ. ಈ 26 ಈ ಇಯರು ಈ ಗೀರು ರುಪಿ ವ್ಯಾಲ್ಯೂ ಪ್ರಾಬ್ಲಮ್ ಇದೆ, ಓಕೆ ಚೆನ್ನಾಗಿದೆ. ಬಟ್ ಕಂಪೇರ್ ಟು ಲಾಸ್ಟ್ 2 ಇಯರ್ಸ್, ಈ ಇಯರ್ ಸ್ವಲ್ಪ ಸ್ಟ್ರಗ್ಲಿಂಗ್ ಇದೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.